ನೀವು ಉತ್ತರ ಯಾವಾಗ ಕೊಡ್ತೀರಿ ಅಂದಾಗ ಸಹಜವಾಗಿ ಒಂದು ವಾರ ಕೇಳಿದ್ದಾರೆ. ಮೋಸ್ಟ್ಲಿ ಭಾಳಷ್ಟು ಜನ ಏನು ತಿಳ್ಕೊಂಡಿದ್ರಪ್ಪ ಅಂತಂದ್ರೆ ಈ ನ್ಯಾಯಾಂಗ ಆದರೂ ಸಹಿತ ಈ ಒಂದು ಏನಪ್ಪ ಅಂತಂದ್ರೆ ಈ ಕಾನೂನು ಮಾಡಿದಾರೆ ಅದನ್ನು ಮೋಸ್ಟ್ಲಿ ರದ್ದು ಮಾಡಲಿಕ್ಕಿಲ್ಲ ಅಥವಾ ಮುಂದೆ ಹಾಕಲಿಕ್ಕಿಲ್ಲ ತಿಳ್ಕೊಂಡಿದ್ರು. ಅದ್ರ ಒಂದು ವಾರದವರೆಗೆ ಸಮಯ ಕೇಳಿದ್ರು ತುಷಾರ್ ಮೆಹ್ತಾ ಅವರು. ಒಂದು ವಾರ ಟೈಮ್ ಕೊಟ್ಟು ಅಷ್ಟರೊಳಗೆ ನೀವು ಬಂದು ಹೇಳಬೇಕಾದ ಉತ್ತರ. ನಿಮ್ಮಲ್ಲೇ ನೀವು ಹೆಂಗೆ ಹಿಂದೂಗಳು ಅವರ ಈ ಒಂದು ವಕ್ಫದಲ್ಲಿ ಹೋಗಿ ಮೆಂಬರ್ಶಿಪ್ ಕೊಡ್ರಿ ಅಂತ ಕಾನೂನು ಮಾಡಿದಿರಿ, ಹಂಗೆ ನಿಮ್ಮೊಳಗೆ ಮಾಡ್ತೀರೇನು ಅಂದ್ರೆ ನೀವು ಮಾಡಲಿಲ್ಲ ಅಂದ್ರೆ ಅಲ್ಲಿ ಯಾಕೆ ನಿಮ್ಮವರು ಅನ್ನುವಂಥ ಸ್ಪಷ್ಟ ಪ್ರಶ್ನೆಯನ್ನು ಮಾಡಿದ್ದಾರೆ. ಹೀಗಾಗಿ ನಮ್ಮ ವಕ್ಫ್ ಕಾನೂನಿಗೆ ಮೂಲಭೂತ ಪ್ರಶ್ನೆ ಒಂದು ಎದುರಾಗಿಬಿಟ್ಟದೆ ಇವತ್ತು. ಈ ಮೂಲಭೂತ ಪ್ರಶ್ನೆ ಯಾವ ರೂಪ ಪಡಿತದ, ಏನು ಪಡಿತದ, ಮತ್ತು ಇದಕ್ಕೆ ಏನಾದರೂ ಸ್ಟೇ ಸಿಗ್ತದನ, ಮತ್ತು ಇನ್ನೊಮ್ಮೆ ಎಕ್ಸಾಮ್ ಆಗುವಂಥದ್ದು ರದ್ದಾಗುವಂಥದ್ದು ಏನಾದರೂ ಆಗ್ತದೆ ಸುಪ್ರೀಂ ಕೋರ್ಟ್ನೆಲ್ಲ. ಇದನ್ನು ಸಹಿತ ಈಗ ಸೂಕ್ಷ್ಮ ಎಲ್ಲ ಗಮನಿಸಬೇಕಾಗ್ಯದ. ಇಡೀ ದೇಶದ ಜನ ಈ ಕಡೆ ಲಕ್ಷ ಬಿಟ್ಟು ನೋಡ್ತಾ ಇದ್ದಾರೆ. ಯಾಕಂದ್ರೆ ಮುಸ್ಲಿಮರಾದ್ರೆ ಹೆಚ್ಚು ಮಂದಿ 20 ಕೋಟಿ ಜನಸಂಖ್ಯೆ ಇದ್ದಾರೆ. ಅದು ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನೋದು ಒಂದು ಉದ್ದೇಶದಲ್ಲಿ ಧರ್ಮದ ನೆಲೆಗಟ್ಟಿನಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದೆ ಕೋರ್ಟ್, ಸುಪ್ರೀಂ ಕೋರ್ಟ್. ಇದು ನಾವು ಧರ್ಮದ ನೆಲೆಗಟ್ಟಿನಲ್ಲಿ ಅದು ಹೇಳ್ತಾ ಇಲ್ಲ. ಧಾರ್ಮಿಕ ಸ್ವಾತಂತ್ರ್ಯ ನಮಗದ, ಅವ್ರು ಪಾಲಿಸ್ತಾ ಇದ್ದಾರೆ. ಅವ್ರ ಧರ್ಮದ ಕಾರ್ಯಕ್ರಮಗಳನ್ನು, ಶಿಕ್ಷಣವನ್ನು, ಅವ್ರ ಧರ್ಮ ಉಳಿಸ್ಕೊಳ್ಳೋದನ್ನು ಅವ್ರು ಪ್ರಯತ್ನ ಮಾಡ್ತಾರೆ ಅದರಲ್ಲಿ. ಅದಕ್ಕೆ ಅವ್ರು ಹಿರಿಯರಿಂದ ಬಂದಂಥದ್ದು ದಾನ ಮಾಡೋರು ಇದ್ದಾರೆ. ದಾನದ ವಕ್ಫ್ ಅಂದ್ರೆ ಅವ್ರು ಮುಸಲ್ಮಾನರು ಮಾಡ್ಬೇಕಂತಿಲ್ಲ. ಈವನ್ ಹಿಂದೂಗಳು ಮಾಡಿದವರು ಇದ್ದಾರೆ, ಕ್ರಿಶ್ಚಿಯನ್ರು ಮಾಡಿದವರು ಇದ್ದಾರೆ. ಅದರಲ್ಲಿ ನಿಮ್ದೇನಪ್ಪ ಹಸ್ತಕ್ಷೇಪ? ಒಂದು ಯಾವ ಕಾರ್ಯಕ್ಕೆ ಅವರು ದಾನ ಮಾಡಿದಾರೋ ಆ ಕಾರ್ಯಕ್ಕೆ ಉಪಯೋಗ ಆಗ್ತದೋ ಇಲ್ಲೋ ಅನ್ನೋದಷ್ಟ ಅದಕ್ಕೆ ನೋಡೋಕೆ ಒಂದು ಬೋರ್ಡ್ ಅದ, ಆ ಬೋರ್ಡ್ ಮಾಡ್ತದೆ. ಅವ್ರಿಗೆ ಬೇಡ ಇದು ನೋಡೋದು ಅನ್ನೋಂಥ ಮಾತನ್ನು ಹೇಳೋ ಜೊತೆಗೆ ಒಂದು ವೇಳೆ ಅದರಲ್ಲಿ ನೀವೇನೋ ಇಬ್ಬರು ಹೋಗ್ಬೇಕಂತೀರಿ, ಹಾಗೆ ನಿಮ್ಮ ಹಿಂದೂ ಟ್ರಸ್ಟ್ಗಳಲ್ಲೇ ಒಂದಿಬ್ಬರು ಹಿಂದೂಯೇತರರಿಗೆ ಅವಕಾಶ ಕೊಡ್ತೀರಾ? ಅವ್ರಿಗೂ ಅವಕಾಶ ಕೊಟ್ಟ ನೀವು ನಿಮ್ಮ ಪಾರದರ್ಶಕತೆಯನ್ನು ತೋರಿಸ್ಕೊಳ್ತೀರಾ, ಮತದ ಹಕ್ಕು ಕೊಡ್ತೀರಾ ಅನ್ನುವಂಥ ಪ್ರಶ್ನೆ ಇಟ್ಟಿದ್ದಾರೆ. ಈ ಪ್ರಶ್ನೆಗೆ ನಮ್ಮ ಈ ಕಾನೂನಿನ ಪರವಾಗಿ ಮಾತಾಡುವಂತಹ ನಮ್ಮ ಸರ್ಕಾರದ ಪರವಾಗಿ ತುಷಾರ್ ಮೆಹ್ತಾ ಅವರು ಉತ್ತರ ಕೊಡಲಾರದ ಒಂದು ಇಷ್ಟು ತೊಂದರೆ ಅನುಭವಿಸಿ, ಇಲ್ಲ ರೀ ನಮಗೊಂದು ವಾರ ಸಮಯ ಕೊಡ್ರಿ ಅಂದಾಗ ಒಂದು ವಾರದೊಳಗೆ ನೀವು ಕೊಡಲೇಬೇಕು, ಕೊಡದೇ ಇದ್ದರೆ ನಾವು ನಮ್ಮದೇ ಆದ ನಿರ್ಧಾರ ಕೊಡಬೇಕಾಗ್ತದೆ ಅನ್ನೋಂಥ ಮಾತು ಸ್ಪಷ್ಟವಾಗಿ ನಮ್ಮ CJI ಸಂಜೀವ್ ಖನ್ನಾ ಅವರು ವಾರ್ನಿಂಗ್ ಕೊಟ್ಟಂಗೆ ಹೇಳಿದ್ದಾರೆ. ಇದರಿಂದಾಗಿ ಯಾರು ಯಾರ ಧರ್ಮದಲ್ಲಿ ಹಸ್ತಕ್ಷೇಪ ಮಾಡೋದಲ್ಲಾದಂತಹ ಅವರ